ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿ ಬೆಳಗಿನ ಜಾವ ನುಸುಕಿನಲ್ಲಿ 4 ಮನೆಗಳ ಬಾಗಿಲುಗಳಿಗೆ ಅಳವಡಿಸಿದ್ದ ಸಾವಿರಾರು ರು ಬೆಲೆ ಬಾಳುವ ಬ್ರಾಸ್ ಹ್ಯಾಂಡಲ್ಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ವಿಚಿತ್ರ ಘಟನೆ ನಡೆದಿದೆ. ಅಂಜನಿ ಬಡಾವಣೆಯ ನಿವಾಸಿ ತಾಲೂಕು ಕನ್ನಡ ಸಾಹಿತ್ಯ ವೇದಿಕೆಯ ನಿವಾಸಿ ಕಾಗತಿ ವೆಂಕಟರತ್ನಂ, ಭಾರತಿ ಮುನಿಯಪ್ಪ ಬೀರೇಗೌಡ ಎಂಬುವವರ ಮನೆ ಬಾಗಿಲುಗಳಿಗೆ ಅಳವಡಿಸಿದ್ದ ಬ್ರಾಸ್ ಹ್ಯಾಂಡಲ್ ಸೆಟ್ಗಳು ಕಳ್ಳತನವಾಗಿದೆ. ಎಲ್ಲರೂ ಮನೆಯಲ್ಲಿ ಮಲಗಿ ಗಾಢ ನಿದ್ರೆಯಲ್ಲಿ ಇರುವಾಗ ಕಳ್ಳ ಕೈ ಚೊಳಕ ತೋರಿದ್ದಾನೆ. ಕಾಗತಿ ವೆಂಕಟರತ್ನಂ ಬೆಳಿಗ್ಗೆ 5 ಗಂಟೆಗೆ ಎಂದಿನಂತೆ ವಾಯುವಿಹಾರಕ್ಕೆ ಹೋಗಲು ಮನೆಯಿಂದ ಹೊರಗೆ ಬಂದು ಬಾಗಿಲಿಗೆ ಬೀಗ ಹಾಕುವಾಗ ಮುಂಬಾಗಿಲಿಗೆ ಅಳವಡಿಸಲಾಗಿದ್ದ ಸಾವಿರಾರು ರು ಬೆಲೆ ಬಾಳುವ ಬ್ರಾಸ್ ಹ್ಯಾಂಡಲ್ ಕಳ್ಳತನ ಮಾಡಿಕೊಂಡು ಹೋಗಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಸಮೀಪದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಬೆಳಗಿನ ನುಸುಕಿನ ಜಾವ 2:45 ಗಂಟೆ ಸಮಯದಲ್ಲಿ ಕಳ್ಳನೋರ್ವ ಮನೆಯ ಗೇಟ್ ಬಾಗಿಲು ತೆರೆದು ಒಳ ಹೋಗಿ ಬ್ರಾಸ್ ಹ್ಯಾಂಡಲ್ ಕಳ್ಳತನ ಮಾಡಿಕೊಂಡು ಹೋಗುತ್ತಿರುವುದು ಸೆರೆಯಾಗಿದೆ. ಕಳ್ಳತನದ ವಿಷಯ ಪ್ರಚಾರವಾಗುತ್ತಿದ್ದಂತೆ ಸಮೀಪದ ಇತರೆ 3 ಮನೆಗಳ ಬಾಗಿಲುಗಳ ಬ್ರಾಸ್ ಹ್ಯಾಂಡಲ್ಗಳು ಕಳ್ಳತನವಾಗಿರುವುದು ಪತ್ತೆಯಾಗಿದೆ. ಮನೆಗಳ ಮಾಲೀಕರು ನಗರ ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅಪರಾಧ ಪತ್ತೆ ದಳದ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇದೆಲ್ಲ ಪೂರ್ತಿ ಬ್ರಾಸ್ ಐಟಮ್, ಹ್ಯಾಂಡಲ್ ಮತ್ತೆ ಒಂದು ಬೋಲ್ಟ್, ಇದು ಕೂಡ ಅಷ್ಟೇ ಹ್ಯಾಂಡಲ್, ಬ್ರಾಸ್ ಐಟಮ್ ಇತ್ತು. ಎಲ್ಲ ಪೂರ್ತಿ ಕಂಪ್ಲೀಟು ಬಿಚ್ಕೊಂಡು ಹೋಗ್ಬಿಟ್ಟಿದೆ ರಾತ್ರಿ. ಅದರಿಂದ ಈಗ ಬಾಗಿಲು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಕಾರ್ಪೊರೇಟ್ರನ್ನ ಕರೆಸಿ ಸದ್ಯಕ್ಕೆ ಒಂದು ಹ್ಯಾಂಡಲ್ ಒಂದು ಹಾಕ್ಸ್ಕೊಂಡಿದ್ದೀವಿ. ಈ ರೀತಿ ಆಗಿದೆ. ಇದೇ ರೀತಿ ಬೀದಿನಲ್ಲೂ ಸುಮಾರು ಈ ಬೀದಿ ಸುತ್ತ ಈ ಕಡೆ ಇದೇ ಪ್ರದೇಶದಲ್ಲೇ ಒಂದು 4-5 ಮನೆಗಳಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ CC ಫೋಟೋಸ್ ಏನಾನ ಸಿಕ್ಕಿದೆಯಾ? CCTV ಫೋಟೋಸ್ ಇದ್ರ ಮೇಲೆ CCTV ಇದ್ರ ಮೇಲೆ ಅವರು CCTVನಲ್ಲಿ ಇದೆ. ಅವನು ರಾತ್ರಿ 2:15 ಗಂಟೆಯಲ್ಲಿ ಅವನು ಗೋಡೆ ಹಾರ್ಕೊಂಡು ಬಂದು ಇದು ಮಾಡಿ ಮತ್ತೆ ಹಾಗೆ ಹೊರಟಿದ್ದಾರೆ. ಪೊಲೀಸ್ ಅವ್ರಿಗೆ ಏನಾನ ಮಾಹಿತಿ ಪೊಲೀಸ್ ಮಾಹಿತಿ ಬೆಳಗ್ಗೆ ಕೊಟ್ಟರಾ? ರೈಡ್ ಪೊಲೀಸ್ ಬಂದಿದ್ದರು ಮತ್ತು ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದರು. ನೋಡ್ಕೊಂಡು ಹೋದ್ರಿಲ್ಲ. ಇದೇ ರೀತಿ ಬೇರೆ ಮನೆಗಳಿಗೂ ಆಗಿದೆ ಅಂತ ಅದು ಕೂಡ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಎಷ್ಟು ಮನೆಗಳಾಗಿದೆ ಸರ್? ಸುಮಾರು 4 ಮನೆ ಆಗಿದೆ ಅಂತ ಹೇಳ್ತಾರೆ. ಬಾಗಿಲುಗಳ ಬೀಗ ಕಿತ್ತು ಹಾಕಿ ಅಥವಾ ಬಾಗಿಲುಗಳನ್ನು ಮುರಿದು ಒಳನುಗ್ಗಿ ಕಳ್ಳತನ ಮಾಡುವುದು ಸಾಮಾನ್ಯವಾಗಿತ್ತು. ಮನೆಗಳ ಬಾಗಿಲುಗಳಿಗೆ ಅಳವಡಿಸಲಾಗಿದ್ದ ಬ್ರಾಸ್ ಹ್ಯಾಂಡಲ್ ಸೆಟ್ಗಳನ್ನು ಕಳ್ಳತನ ಮಾಡಿರುವುದು ನಗರದಲ್ಲಿ ಇದೇ ಪ್ರಪ್ರಥಮವಾಗಿದೆ. ಸರ್, ನನ್ನ ಹೆಸರು ಬೀರೇಗೌಡ ಅಂತ. ರಾತ್ರಿ ಬೆಳಗ್ಗೆ ಎದ್ದು ನಾವು ಬಾಗಿಲು ತೆಗೆದುಬಿಟ್ಟು ಆಚೆ ಬಂದಾಗ ಈ ಥರ ಬಾಗಿಲು ತೆಗೆದಿರ್ತಕ್ಕಂಥ ಈ ತಡಪಾಲು, ಅದೇನಂತೀವಿ ಹ್ಯಾಂಡಲ್, ಅದು ಬಿಚ್ಚಿರ್ತಕ್ಕಂಥದ್ದು ಕಾಣಿಸ್ತು. ಮತ್ತೆ ನೋಡಿದ್ರೆ ಈ ಕಡೆ ಎಲ್ಲ ಒಂದು 3-4 ಮನೆ ಕಿತ್ತಿರ್ತಕ್ಕಂಥ ಕೃತ್ಯ ಗೊತ್ತಾಯಿತು. ಮತ್ತು 112ಗೆ ಫೋನ್ ಮಾಡ್ತೀವಿ. ಫೋನ್ ಮಾಡಿದ ಮೇಲೆ ಮತ್ತೆ ಏನಾಯ್ತು ಅಂದರೆ ಅಲ್ಲಿಂದ ಅವ್ರಿಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಬಂತು. ಅವರು ಸುಮಾರು 3 ತಂಡಗಳಿಂದ ಬಂದು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಪೊಲೀಸ್ನವರು ಮತ್ತು ಈ ಸಾರ್ವಜನಿಕರಿಗೆ ಈ ಥರ ಏನಾಗ್ತಾಯಿದೆ ಅಂದರೆ ಒಂಥರ ಕಿರಿಕಿರಿ ಆಗ್ತಾಯಿದೆ. ಆದ್ದರಿಂದ ಏನು ಮಾಡಬೇಕಂದ್ರೆ ಇದೊಂದು ಈ ಥರ ಆಗದಿರ ಮುಂದೆ ಜನಗಳಿಗೆ ಯಾವುದೇ ಭಯ ಭೀತಿ ಆಗದಂಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕೆಂದು ಈ ಥರ ಆರಕ್ಷಕರನ್ನು ಕೂಡ ನಾನು ಒತ್ತಾಯ ಮಾಡ್ತೀನಿ ಸರ್. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.